ಹಾಯ್ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ಹುರುಳಿಕಾಳಿಂದ ಹೋಳಿಗೆ ಮಾಡ್ತಾಯಿದ್ದೀನಿ. ಫುಲ್ಲು ಹೆಲ್ದಿ ಪದಾರ್ಥ ಇದು. ಎಲ್ಲ ಥರ ಹೋಳಿಗೆನೂ ಮಾಡಿರ್ತೀರ, ಹುರುಳಿಕಾಳು ಹೋಳಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ. 1 ಕಪ್ಪು ತೆಂಗಿನ ತುರಿ, 1 ಕಪ್ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ. ಹುರುಳಿಕಾಳನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಬೌಲಷ್ಟು, ಒಂದು 5-6 ವಿಷಲ್ಲು ಬೇಯಿಸಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಚೆನ್ನಾಗಿ ಬೆಂದಿದೆ. ಇದನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡು ಇದು ಹುರುಳಿಕಾಳಿಂದು ರಸ, ಇದು ಸಪ್ರೇಟ್. ಆಮೇಲೆ ಸಾಂಬಾರಿಗೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಚಿರೋಟಿ ರವೆ, ಮೈದಾ ಹಿಟ್ಟು ತೊಗೊಂಡಿಲ್ಲ. ನಾವು ಮೈದಾ ಹಿಟ್ಟಲ್ಲಿ ಹೋಳಿಗೆ ಮಾಡಲ್ಲ. ಚಿರೋಟಿ ರವೆನ 2 ಅವರ್ ಮುಂಚೆನೇ ಕಲಸಿ ಈ ಥರ ಇಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ಆಗಬೇಕು ಹೋಳಿಗೆ. ಯಾವ ಎಷ್ಟಾಗಲಂದ್ರೆ ನಾವು ತಟ್ಕೊಬೋದು ಹೋಳಿಗೆನ. ಚಿರೋಟಿ ರವೆನ ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಹುರುಳಿಕಾಳನ್ನ ನಾನು ಚಿಕ್ಕ ಜಾರಲ್ಲಿ ನೈಸಲ್ಲಿ ರುಬ್ಕೋತೀನಿ. ನಾನು ಹುರುಳಿಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಎಲ್ಲ ಥರನೂ ಮಾಡ್ಬೋದು. ಇದು ಹೆಲ್ದಿ. ಇದು ಸ್ವೀಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ನೋಡಿರಿ, ಈ ಥರ ನೈಸಲ್ಲಿ ರುಬ್ಕೋಬೇಕು ನೀಟಾಗಿ. ಒಂದು ಸ್ವಲ್ಪ ನೀರು ಹಾಕ್ದಂಗೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ಥರ ಈಗ ನಾನು ಬೇಯಿಸ್ಕೊಂಡಿರೋ ಹುರುಳಿಕಾಳು ಪೂರ ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ರುಬ್ಬಿರೋದೆಲ್ಲ. ಹೂರ್ಣ ಮಾಡ್ಕೋಬೇಕು ತಟ್ಟಕ್ಕೆ. ಈಗ ನಾನು 1 ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1 ಬೌಲಷ್ಟು ತೆಂಗಿನಕಾಯಿನ ನೀಟಾಗಿ ಇದನ್ನು ನೈಸಲ್ಲಿ ರುಬ್ಕೋಬೇಕು ಕ್ಲೀನಾಗಿ, ನೀರು ಹಾಕ್ದಲೆ ಈ ಥರ. ಅದನ್ನು ಕೂಡ ಇದಕ್ಕೆ ಹಾಕ್ಕೋತೀನಿ. ಈ ಥರ ಮಾಡಿ ಚೆನ್ನಾಗಿರುತ್ತೆ. ಮಕ್ಕಳು ತಿಂತಾರೆ. ಸ್ವೀಟು, ಹುರುಳಿಕಾಳಿಂದ ಸ್ವೀಟ್. ಇದೊಂದು ರೀತಿ ಹೋಳಿಗೆ, ಬೇಳೆ ಹೋಳಿಗೆ, ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಥರ ಹೋಳಿಗೆನೂ ಮಾಡಿರ್ತೀರ. ಈಗ ಇದಕ್ಕೆ ನಾನು 1 ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿದೆ ಬೆಲ್ಲ. ಪಾಕ ಏನು ಬೇಡ, ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಬಿಟ್ಟಿಗ ನೋಡಿರಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೂರ್ಣ ಮಾಡ್ಕೋಬೇಕಲ್ಲ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ. ಎಲ್ಲ ಹೂರ್ಣ ರೆಡಿ ಆಯಿತು. ಕ್ಲೀನಾಗಿ 1 ನಿಮಿಷ 2 ನಿಮಿಷ ಕ್ಲೀನಾಗಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 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 ಲಾಸ್ಟಿಗೆ ಈ ಥರ ಆಗುತ್ತೆ. ಚೆನ್ನಾಗಾಗಿದೆ ನೋಡಿರಿ. ಇವಾಗ ಈ ಥರ ಹೂರ್ಣ ರೆಡಿ ಆಯಿತು. ಹುರುಳಿಕಾಳು ಹೂರ್ಣ, ಬೆಲ್ಲ ಎಲ್ಲ ಕರಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಇವಾಗ ರೆಡಿಯಾಗಿದೆ. ಆಮೇಲೆ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ 1 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ನಾನು ಇದು ಎಲೆ ಮಾಡ್ಕೊಂಡು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ಬೇಗ ಹೋಳಿಗೆಗಳು ಮಾಡ್ಬೋದು. ಹೋಳಿಗೆ ಪೇಪರಲ್ಲಿ ಅದ್ರ ಮೇಲೊಂದು ಉಂಡೆ ಇಟ್ಬಿಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ನೋಡಿರಿ, ಈ ಥರ ಜಸ್ಟ್ ಈ ಥರ ಅಷ್ಟೇ. ತಟ್ಟಂಗಿಲ್ಲ, ಏನಿಲ್ಲ, ಕೈ ಗಲೀಜಾಗಲ್ಲ. ಎಷ್ಟು ನೀಟಾಗಿ ನೋಡಿರಿ, ಎಷ್ಟು ಬೇಗ ಆಯಿತು. ಉಂಡೆಗಳನ್ನ ಮಾಡಿ ಇಟ್ಕೊಂಬಿಟ್ರೆ ಹೂರ್ಣ ತುಂಬಿ ತಟ್ಟೆನಲ್ಲಿ ಬೇಗ ತಟ್ಟಿ ಬೇಯಿಸ್ಕೋಬೋದು. ಬೇಗ ಕೆಲಸ ಆಗುತ್ತೆ. ಬೇಗ ಹೋಳಿಗೆನೂ ರೆಡಿ ಆಗುತ್ತೆ. ಈಗ ಹಂಚಿಟ್ಟಿದ್ದೀನಿ. ಹಂಚಿನ ಮೇಲೆ ಚೂರು ಎಣ್ಣೆ ಹಾಕ್ಬಿಟ್ಟು ನೋಡಿರಿ ಹೋಳಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಪೇಪರ್ ಹಂಗೆ ಎತ್ಕೊಳ್ಳುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ಬೇಯಿಸ್ತೀನಿ. ಹುರುಳಿಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಗೊತ್ತಿರೋದೆ. ಅದನ್ನು ಯಾವ್ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾವು ತೋರಿಸ್ತೀವಿ. ಮಾಡ್ಕೊಳ್ಳಿ. ಈಗ ಆಯಿತು, ಒಂದು ಹೋಳಿಗೆ ಆಯಿತು. ಮತ್ತು ಇನ್ನೂ ಒಂದು ಮಾಡ್ತೀನಿ ನೋಡಿ. ಈಗ ಪೂರ ಹೋಳಿಗೆ ಮಾಡಿಟ್ಟಿದ್ದೀನಿ ನೋಡಿರಿ, ಆಗಿದೆ ಎಲ್ಲ. ಇದನ್ನು ಸೀಕರಣೆಲ್ಲಾರು ತಿನ್ಬೋದು, ಕಾಯಲ್ಲೆಲ್ಲಾರು ತಿನ್ಬೋದು, ಹಾಗೆ ತಿನ್ಬೋದು. ತುಂಬ ಟೇಸ್ಟ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಾನು ತುಪ್ಪದೊಂದಿಗೆ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.